ಎಸ್ ರಾಬರ್ಟು ಹೆಬ್ಬುಲಿ ಅಂತ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿ ಇದ್ದಂಥ ಉಮಾಪತಿ ಶ್ರೀನಿವಾಸ್ ಅವರು ಇತ್ತೀಚೆಗೆ ಒಕ್ಕಲಿಗರ ಸಂಘಕ್ಕೆ ಧ್ವನಿ ಎತ್ತಿ ಸಿಕ್ಕಾಬಟ್ಟೆ ಸೌಂಡ್ ಮಾಡಿದ್ರು. ಇವತ್ತು ಅಪರೂಪಕ್ಕೆ ನಮ್ಮ ಜೊತೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಸರ್. ಹೊಸೊಬ್ಬರು ಸಿನಿಮಾಗೆ ನೀವು ಸಪೋರ್ಟ್ ಮಾಡೋಕ್ಕೆ ಬಂದಿರೋದು ಭಾಳ ಖುಷಿ. ಈ ಮನಸ್ಥಿತಿ ಎಲ್ರಿಗೂ ಇದ್ದಾಗ ಒಂದು ಏನೋ ಬೆಳವಣಿಗೆ ಚೆನ್ನಾಗಾಗುತ್ತೆ. ಸೊ ಈ ಟೀಮ್ ಜೊತೆ ನೀವು ಸಪೋರ್ಟ್ ಮಾಡೋಕ್ಕೆ ಬಂದಿದ್ದ ಉದ್ದೇಶ ಸರ್? ರಾಜಹಂಸ ಸರ್ ಅಂಥೇಳಿ ನಮಗೆ ಭಾಳ ಸ್ನೇಹಿತರು. ಅವ್ರ ಮುಖಾಂತರ ಹೀರೋ ಪರಿಚಯ ಆಗಿ ಹಿಂಗೆ ಬರಲೇಬೇಕು. ನಾನು ಹೇಳಿದೆ, ನೋಡಪ್ಪ, ಈಗ ಸಿನಿಮಾಗಳಿಗೂ ಕಾರ್ಯಕ್ರಮಗಳಿಗೆ ಹೋಗ್ಬೇಕಾದ್ರೆ ನನಗೆ ಬೇಜಾರಾಗ್ತದೆ. ಯಾಕೆಂದರೆ ಸಿನಿಮಾ ಹೆಂಗಾಯಿತು ಅನ್ನೋ, ಸಿನಿಮಾ ದುಡ್ಡು ಆಗದೆ ಹೋದರೆ ನನಗೆ ತುಂಬ ಗಿಲ್ಟ್ ಕಾಡ್ತದೆ. ಅದಕ್ಕೆ ನಾನು ಸಿನಿಮಾ ಕಾರ್ಯಕ್ರಮಗಳಿಗೆ ಹೋಗಲ್ಲ ಅಂತ, ಇಲ್ಲ ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಇನ್ನು ನಮ್ಮ ಇದಕ್ಕೆ ಮಾತಿಗೆ ಬೆಲೆ ಕೊಟ್ಟು ನಾನು ಬಂದಿದ್ದೀನಿ. ಸೊ ಸಿನಿಮಾ ಇವತ್ತೇನು ಜಾಲಿ ಅನ್ನೋ ಸಿನಿಮಾದು ಟ್ರೈಲರ್ ಲಾಂಚ್ ಆಗಿದೆ, ಅದಕ್ಕೆ ಒಳ್ಳೆಯದಾಗಲಿ ಅಂತ ಬಯಸ್ಲಿಕ್ಕೆ ಬಂದಿದ್ದೀನಿ. ಸರ್, ಆ್ಯಕ್ಚುಲಿ ನೀವು ಘಟಾನುಘಟಿಗಳ ಸ್ಟಾರ್ಗಳ ಜೊತೆ ನಿರ್ಮಾಣ ಮಾಡಿದಂಥವ್ರು, ಜೊತೆಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬ ಚೆನ್ನಾಗಿ ಅರ್ಥಕೊಂಡವರು. ಸೊ ಹಿಂಗೆ ಹೊಸ ಹೀರೋಗಳು ಬಂದು ನಿಮ್ಮ ಹತ್ರ ನಮ್ಮ ಸಿನಿಮಾಗೆ ಬಂದು ಬ್ಲೆಸ್ ಮಾಡಿ ಅಂತಂದಾಗ ಅವ್ರಿಗೆ ನೀವೇನು ಸಜೆಸ್ಟ್ ಕೊಡ್ತೀರಾ ಅಂತ? ಅಯ್ಯೋ, ಬ್ಲೆಸ್ ಮಾಡೋಕ್ಕೆ ನಾನು ಭಾಳ ಚಿಕ್ಕವನು ಮೇಡಮ್. ಅಂದರೆ ನಂದೊಂದು ಸಪೋರ್ಟ್ ಇರಲಿ, ನಾನು ನಿಮ್ಮ ಜೊತೆಲಿ ಇದ್ದೀನಿ ಅನ್ನೋ ಒಂದು ಧೈರ್ಯ ಕೊಡ್ತಾಯಿದ್ದೀನಿ. ಬಿಟ್ಟರೆ ಸಪೋರ್ಟ್ ಮಾಡೋದು ಬಿಟ್ಟರೆ ಆಶೀರ್ವಾದ ಅಥವಾ ಏನವ್ರಿಗೆ ಇದು ಮಾಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ನಮ್ಮೆಲ್ಲರಿಗಿಂತ ದೊಡ್ಡದು ಸಿನಿಮಾ ಮತ್ತು ಕಲಾ ಸರಸ್ವತಿ. ಸೊ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಒಳ್ಳೆ ಸ್ಕ್ರಿಪ್ಟು ಕೆಟ್ಟ ಸ್ಕ್ರಿಪ್ಟು, ನರೇಟಿವ್ ಯಾರು ಒಬ್ಬ ಡೈರೆಕ್ಟರ್ ಆದವನು ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆ ಸಿನಿಮಾಗಳು ಹೊರಗಡೆ ಬರ್ತದೆ. ನಮ್ಮ ಏನು ಉಪಾಧ್ಯಕ್ಷ ಆದಮೇಲೆ ನಮ್ಮ ಇಂಡಸ್ಟ್ರಿನಲ್ಲಿ ನೀವು ತುಂಬ ವರ್ಷಗಳಾಯಿತು ಸರ್. ಉಪಾಧ್ಯಕ್ಷ ಬಂದಾದಮೇಲೆ ಅದೊಂದು ಒಳ್ಳೆ ಸಕ್ಸಸ್ ಕಾಣ್ತು. ನಿಮ್ಮ ಜಡ್ಜ್ಮೆಂಟು ಚೆನ್ನಾಗಿರುತ್ತೆ ಅನ್ನೋ ಒಂದು ಅಂದಾಜು ಸಿಕ್ತು ಒಂದಷ್ಟು ಸಿನಿಮಾಗಳು ಆದಮೇಲೆ. ಸೊ ಯಾಕೆ ಉಪಾಧ್ಯಕ್ಷ ಆದಮೇಲೆ ಇಷ್ಟು ಸೈಲೆಂಟ್ ಆಗಿದ್ದು ಅಂತ? ನಾನು ಈಗಾಗಲೇ ಹೇಳ್ದಂಗೆ ಸ್ವಲ್ಪ ಫಿನಾನ್ಷಿಯಲಿ ಇಂಡಸ್ಟ್ರಿ ಇನ್ನೂ ಸ್ಟೇಬಲ್ ಆಗಿಲ್ಲ. ಸೊ ಹಾಗಾಗಿ ಸುಮ್ಮನೆ ಹಾಕಿ ಸಿಗಾಕೊಳ್ಳೋ ಬದಲು ಯಾಕಪ್ಪ ಬೇಕು, ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ಕೂತ್ಕೊಂಡು ಆಟ ನೋಡ್ತಾ ಇದ್ದೀನಿ. ಯಾವತ್ತು ನನ್ನ ಆಟ ಆಡೋ ಧೈರ್ಯ ಬರ್ತದೆ ಅವತ್ತು ಖಂಡಿತವಾಗ್ಲೂ ನಾನು ಸಿನಿಮಾ ಅನೌನ್ಸ್ ಮಾಡ್ತೀನಿ. ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀವಿ. ಒನ್ ಡೆಸಿಷನ್ ಅವೇ, ಯಾವತ್ತು ಬೇಕಾದ್ರೂ ನಾನು ಬರ್ಬೋದು. ಹಾಗೆ ಅಂದರೆ ಈಗ ನೀವು ಹೇಳಿದ್ದು ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಇಂಡಸ್ಟ್ರಿನೇ ಸ್ವಲ್ಪ ಡಲ್ ಆಗಿದೆ, ಹಾಕಿದ ಬಂಡವಾಳಗಳು ಬರಲ್ಲ ಅನ್ನೋ ಅರ್ಥದಲ್ಲಿ ನೀವು ಹೇಳಿದಾಗ, ನಿಮ್ಮಂಥ ಪ್ರೊಡ್ಯೂಸರೇ ಹಾಗಂದ್ಬಿಟ್ರೆ ಹೊಸ ಪ್ರೊಡ್ಯೂಸರ್ ಕತೆ ಏನು ಅಂತ? ನಮ್ಮ ದುಡ್ಡಿನ ವಿಚಾರದಲ್ಲಿ ಅನುಭವ ಇರೋರು ಇಲ್ಲದೆ ಇರೋರು ಅನ್ನೋ ಲೆಕ್ಕಕ್ಕೆ ಬರೋದೇ ಇಲ್ಲ. ನಿಮಗೆ ದಿಸ್ ಇಸ್ ಅ ಬ್ಯಾಡ್ ಫೇಸ್. ಈ ಕೆಟ್ಟ ಸಂದರ್ಭದಲ್ಲಿ ನಾವು ತೀರ್ಮಾನ ತೊಗೊಂಡು ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಸಿನಿಮಾ, ಇನ್ನೊಂದು ಕಡೆ ನಾನು ಬೇರೆ ವ್ಯಾಪಾರಗಳೆಲ್ಲ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನೇ ತೀರ್ಮಾನ ಏನು ತೊಗೊಂಡೆ, ಅಂಟಿಲ್ ಅನ್ಲೆಸ್ ನನಗೆ ಕಾನ್ಫಿಡೆನ್ಸ್ ಬರೋವರೆಗೂ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ ಅಂತ ಬ್ರೇಕ್ ತೊಗೊಂಡಿದ್ದೀನಿ ಅಷ್ಟೇ. ಸರ್, ಅಂದರೆ ಈಗ ನೀವು ನೆಕ್ಸ್ಟು ಸಿನಿಮಾ ಮಾಡ್ತೀನಿ ಅಂತ ಹೊರಟ್ರೆ ಯಾವ ಹೀರೋಗೆ ಸಿನಿಮಾ ಮಾಡ್ಬೋದು ಅಂತ ಸರ್? ಯಾಕಂದರೆ ಇವಾಗೆಲ್ಲ ಬಜೆಟ್ ವೈಸು ನೋಡೋದಾದರೆ ಎಲ್ರಿಗೂ ಶಾಕ್ ಆಗಲೇಬೇಕು. ನನಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಇರ್ತದೆ, ನಾನು ಯಾರ ಮೇಲೆ ಬಂಡವಾಳ ಹಾಕ್ಬೋದು ಅಂಥವ್ರಿಗೆ ನಾನು ಸಿನಿಮಾ ಮಾಡ್ತೀನಿ. ಆಲೋಚನೆ ಏನು ಅಂದರೆ, ಏನು ಈಗಾಗಲೇ ಏನು ನಮ್ಮಿಂದ ಬೆಳೆದಿರೋವಂಥವ್ರು ಅಂತಲ್ಲ, ಬಟ್ ಇಂಡಸ್ಟ್ರಿಯಿಂದ ಬೆಳೆದಿರೋವಂಥ ಒಂದಷ್ಟು ಹೀರೋಗಳಿದ್ದಾರೆ. ನೋಡಿಕೊಂಡು ಯಾವತ್ತು ನನಗೆ ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರ್ತದೆ ಅವತ್ತು ತೀರ್ಮಾನ ತೊಗೊಂಡು ನಾನು ಖಂಡಿತ ಮಾಡ್ತೀನಿ ಮೇಡಮ್. ಸಂಭಾವನೆ ಬಗ್ಗೆನೂ ಮಾತಾಡ್ತಾ ಇದ್ರಿ ಸರ್. ಆ ಸಂಭಾವನೆ ಮತ್ತು ಸಿನಿಮಾ ಎರಡನ್ನೂ ಕಂಪೇರ್ ಮಾಡಿದಾಗ, ಪ್ರಮೋಷನ್ನು, ಸಿನಿಮಾ ಮಾಡೋ ಅಂಥದ್ದು, ಸಿನಿಮಾ ಖರ್ಚುಗಳು, ಸಂಭಾವನೆ, ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್ ಇವತ್ತಿನ ಸಂಭಾವನೆ ವಿಚಾರ? ನಾವು ಕಷ್ಟದಲ್ಲಿದ್ದಾಗ ಆಡಂಬರ ಕಡಿಮೆ ಮಾಡ್ಕೋಬೇಕಾಗ್ತದೆ. ಇವಾಗ ಆಡಂಬರನೇ ಜಾಸ್ತಿ ಮಾಡ್ತೀವಿ ಅಂದರೆ ಆಪ್ರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಆಗಿಬಿಡ್ತದೆ. ಸೊ ನಿಮಗೆ ಗ್ಲೋರಿಫಿಕೇಷನ್ನ ಕಡಿಮೆ ಮಾಡಬೇಕು, ಹೀರೋ ಎಲಿವೇಷನ್ ಕಡಿಮೆ ಮಾಡಬೇಕು, ಬಿಲ್ಡಪ್ ಕಡಿಮೆ ಮಾಡಬೇಕು, ಕಂಟೆಂಟ್ಗೆ ಬಿಲ್ಡಪ್ ಕೊಡಬೇಕೆ ಹೊರತು ವ್ಯಕ್ತಿಗೆ ಬಿಲ್ಡಪ್ ಕೊಡೋದು ನಿಲ್ಲಿಸಬೇಕು. ನಮ್ಮ ಇಂಡಸ್ಟ್ರಿನಲ್ಲಿ ಒಂದು 2 ಘಟನೆಯಿಂದ ತುಂಬ ದೊಡ್ಡ ನಷ್ಟದಲ್ಲಿದೆ ಸರ್. ಒಂದು ಅಪ್ಪು ಸರ್ ಇಲ್ಲ ಅನ್ನೋದು, ಇನ್ನೊಂದು ದರ್ಶನ್ ಸರ್ ಜೈಲಲ್ಲಿ ಇರೋವಂಥದ್ದು. ಸೊ ಇದೆಲ್ಲ ಘಟನೆಗಳನ್ನ ನೋಡಿದಾಗ ಒಬ್ಬ ನಿರ್ಮಾಪಕನಿಗೆ ಏನು ಅನಿಸುತ್ತೆ ಅಂತ? ನಮಗೇನಾಗ್ತದೆ, ಈಗ ನೋಡಿ, ಪರಿಸ್ಥಿತಿನ ಸರಿ ಮಾಡೋ ಶಕ್ತಿ ನಮಗಂತೂ ಇಲ್ಲ. ಸರಿಯಾಗುವಂಥ ಒಂದು ಒಳ್ಳೆ ಸುದಿನ ಬರಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ತೀವಿ. ಯಾವತ್ತು ಬರ್ತದೆ ಗೊತ್ತಿಲ್ಲ. ಸೊ ಪುನೀತ್ ಸರ್ ಪಾಪ ನಮ್ಮನ್ನೆಲ್ಲರನ್ನೂ ಬಿಟ್ಟು ಹೋದ್ಮೇಲೆ ಸತ್ಯವಾಗಲೂ ನಿಮಗೆ ಫ್ಯಾಮಿಲಿ ಆಡಿಯನ್ಸು ಥಿಯೇಟ್ರಿಗೆ ಬರೋದು ಕಡಿಮೆ ಆಯಿತು. ಇನ್ನೊಬ್ಬ ವ್ಯಕ್ತಿ ನೀವೇನು ಹೇಳಿದ್ರಿ, ಹೌದು ಆಗಬಾರ್ದಾಗಿತ್ತು, ಆಗಿದೆ. ಮುಂದೊಂದು ದಿವಸಗಳಲ್ಲಿ ಅವ್ರಿಗೂ ಒಳ್ಳೆಯದಾಗಲಿ, ಇಂಡಸ್ಟ್ರಿಗೂ ಅವರಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಸರ್, ಇತ್ತೀಚೆಗೆ ನೀವು ಸೌಂಡ್ ಮಾಡಿದ್ದು ಒಕ್ಕಲಿಗರ ಸಂಘದ ವಿಚಾರಕ್ಕೆ ಸರ್. ಅಲ್ಲೊಂದಷ್ಟು ಏನೋ ಭ್ರಷ್ಟಾಚಾರ ನಡೀತಿದೆ, ಸರಿಯಾದ ರೀತಿಯಲ್ಲಿ ಏನೂ ನಡೀತಿಲ್ಲ ಅಂತ. ಈಗ ಬೆಳವಣಿಗೆ ಏನಿದೆ ಸರ್? ಏನು ಅದೇ ಕತ್ತೆನ ಕತ್ತೆ ಅಂತಲೇ ಹೇಳಬೇಕು. ಸೊ ನಾನು ಕುದುರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಂದೊಂದು ಸ್ವಭಾವ ಇದೆ,
ನಾನೇನು ಮಾತಾಡಬೇಕು ಅಂತ ಇರ್ತೀನಿ ನನ್ನ ಹತ್ರ ಅಂಟಿಲ್ ಅನ್ಲೆಸ್ ಡಾಕ್ಯುಮೆಂಟ್ ಸಿಗೋವರೆಗೂ ನಾನು ಮಾತಾಡೋಲ್ಲ. ಡಾಕ್ಯುಮೆಂಟ್ ಇಟ್ಕೊಂಡೇ ಮಾತಾಡ್ತಾ ಇರೋದು. ಏನು ಒಕ್ಕಲಿಗರ ಸಂಘ ಬರೀ ಒಕ್ಕಲಿಗರಿಂದ ಮಾತ್ರ ಬೆಳೆದಿಲ್ಲ. ಮೈಸೂರು ಮಹಾರಾಜರು ಜಯಚಾಮರಾಜ ಒಡೆಯರವರು ನಮ್ಮ ಸಂಘಕ್ಕೆ 13 ಎಕರೆ ಚಾಮರಾಜಪೇಟೆಯಲ್ಲಿ ಜಾಗ ಕೊಡ್ತಾರೆ. ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆದಾಗ ಬನಶಂಕರಿಯಲ್ಲಿ 9 ಎಕರೆ ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ಕೊಡ್ತಾರೆ. ಈ ರೀತಿ ಅನೇಕ ವ್ಯಕ್ತಿಗಳು ನಮ್ಮ ಸಂಘಕ್ಕೆ ದಾನ ಧರ್ಮ ಮಾಡಿದ್ದಾರೆ. ನಮ್ಮ ಸಂಘ ಎಲ್ಲ ಸಮುದಾಯಕ್ಕೂ ಸಹಾಯ ಮಾಡಿದೆ. ಆ ಥರದ್ದೊಂದು ಸಂಘ ಇವತ್ತು ಈ ಮಟ್ಟದ ಒಂದು ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಹೋದಾಗ ನಾವು 4 ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಿ ಅದು ಉಪಯೋಗ ಆಗದೆ ಹೋದಾಗ ನಾವು ಕಂಪ್ಲೇಂಟ್ ಕೊಟ್ಟು ಅವತ್ತಿನ ಹೋರಾಟ ನಾವು ಮಾಡ್ತಾಯಿದ್ವಿ. ಇವತ್ತಿಗೂ ನಾವೇನು ನಿಲ್ಲಿಸಿಲ್ಲ. ಇವತ್ತಿಗೂ ಕೋಆಪ್ರೇಟಿವ್ ಇದರಲ್ಲಿ DR ಇದರಲ್ಲಿ ಹೊಸ್ದಾಗಿ ನೇಮಕಾತಿ ಮಾಡ್ಕೊಳ್ಬಾರ್ದು ಅಂತ ಆದೇಶ ಆಗಿದೆ, ಸ್ಟೇ ಆಗಿದೆ. ನಮ್ಮ ಹೋರಾಟ ನಾನು ಹೇಳ್ತೀನಿ ಕೇಳಿ, ನಾವು ಸರಿ ಇಲ್ಲ ಅಂದರೆ ಇನ್ನೊಬ್ರು ಯಾರನ್ನ ಹೇಳಿದ್ರೆ ನಾವು ತಿದ್ಕೊಳ್ಳುವಂಥ ಪ್ರಯತ್ನ ಪಡ್ತೀವಿ. ಇನ್ನೊಂದು ಪರಿಸ್ಥಿತಿ ಸರಿ ಇಲ್ಲದೆ ಹೋದಾಗ ತಿದ್ದಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಕೈಲಿ ಏನಾಗ್ತದೋ ಭಗವಂತ ಏನು ಶಕ್ತಿ ಕೊಟ್ಟಿದ್ದಾನೆ ಅದರ ಅನುಸಾರ ನಾವು ಕೆಲಸ ಮಾಡ್ತೀವಿ. ಸಂಘ ಬರೀ ಒಬ್ಬರ ಆಸ್ತಿ ಅಲ್ಲ, ಅದು ಇಡೀ ನೀವು ಕಿಮ್ಸ್ ಆಸ್ಪತ್ರೆಗೆ ಬಂದುಬಿಟ್ರೆ ಎಲ್ಲ ಸಮುದಾಯದವರು ಬಂದಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾರೆ. ನೀವು ಕೋವಿಡ್ ಟೈಮಲ್ಲಿ ಎಲ್ಲ ಆಸ್ಪತ್ರೆದು ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಯಾರ್ಯಾರು ಎಷ್ಟೆಷ್ಟು ಬಿಲ್ ಮಾಡಿಸ್ಕೊಂಡ್ರು, ಎಷ್ಟು ದರೋಡೆ ಮಾಡಿದ್ರು ಅಂತ. ಕಿಮ್ಸ್ ಆಸ್ಪತ್ರೆ ಒಂದೇ ನಿಮಗೆ ಬರೀ ಕಡಿಮೆ ಅಮೌಂಟ್ ಬಿಲ್ ಮಾಡಿ ಅತಿ ಹೆಚ್ಚು ಜೀವಗಳನ್ನ ಉಳಿಸಿ ಹೊರಗಡೆ ಕಳಿಸಿರುವಂಥ ಹೆಗ್ಗಳಿಕೆ ಇರೋದು. ಅಂಥ ಸಂಸ್ಥೆಗಳು ಇವತ್ತು ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಏನು ನಿರ್ವಹಣೆಯಲ್ಲಿ ಮತ್ತು ನಿರ್ಧಾರ ತೊಗೊಳ್ಳೋದ್ರಲ್ಲಿ ವ್ಯತ್ಯಾಸಗಳಾಗಿ ಸಂಸ್ಥೆಗಳಿಗೆ ಕಳಂಕ ಬರುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಿದ್ದೆ. ನಾನು ಹೇಳಿದ್ನಲ್ಲ, ಐ ಆಮ್ ಎ ಫೈಟರ್. ನನ್ನ DNA ಫೈಟಿಂಗ್ DNA, ನಂದು ಕಾಂಪ್ರಮೈಸ್ DNA ಅಲ್ಲವೇ ಅಲ್ಲ. ಸೊ ನನ್ನ ಹೋರಾಟ ಅದು ಯಾರೇ ಇರ್ಬೋದು, ನನ್ನ ಎದುರುಗಡೆ ಇರೋರು. ನಾನು ಒಂದು ಸಲ ತೀರ್ಮಾನ ತೊಗೊಂಡು ನಾನು ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ಹಂತಕ್ಕೆ ಹೋದರೂ ಈಗಾಗಲೇ ನೀವು ನೋಡಿದ್ದೀರ. ನಾನು ಫೈಟ್ ಮಾಡೋಕ್ಕೆ ನಿಂತ ಮೇಲೆ ನಾನು ಗೆದ್ದಿದ್ದೀನಿ ಅನ್ನೋದಕ್ಕಿಂತ ನಾನು ಉದ್ದೇಶ ಗೆದ್ದಿದೆ ಯಾವಾಗಲೂ. ಇದರಲ್ಲೂ ಅಷ್ಟೇ ನಮ್ಮ ಉದ್ದೇಶನ ಮತ್ತು ಸಂಘನ ಉಳಿಸೋ ನಿಟ್ಟಿನಲ್ಲಿ ನಾವು ಖಂಡಿತ ಹೋರಾಟ ಮಾಡಿ ಬುದ್ಧಿ ಕಲಿಸುವಂಥದ್ದು, ನ್ಯಾಯಯುತವಾದ ಹೋರಾಟ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಮಾಡ್ತೀವಿ. ಎಸ್, ಇದಿಷ್ಟು ಉಮಾಪತಿ ಅವರ ಮಾತಾಗಿತ್ತು.